ಹೆಲೋ ಫ್ರೆಂಡ್ಸ್, ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನಲ್ಲಿರುವ ಸೋಂದಾ ಕೋಟೆಗೆ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇದು ಯಲ್ಲಾಪುರ ಮತ್ತು ಶಿರ್ಸಿ ರೋಡಿನ ಮಧ್ಯ ಸೋಂದಾ ಕ್ರಾಸ್ ಅಂತ ಬರ್ತದೆ ಒಂದು ಊರು. ಆ ಊರಿಂದ ನೀವು ಶಿರ್ಸಿಯಿಂದ ಯಲ್ಲಾಪುರಕ್ಕೆ ಹೋಗೋದಿದ್ರೆ ಅಲ್ಲಿಂದ ಸೋಂದಾ ಕ್ರಾಸ್ ದಾಟಿದ್ದೆ ರೈಟಿಗೆ ತೊಗೋಬೇಕು, ಲೆಫ್ಟಿಗೆ ತೊಗೋಬೇಕು. ಲೆಫ್ಟಿಗೆ ತೊಗೊಂಡ್ರೆ ನಿಮ್ಗೊಂದು ಊರಿಗೆ ಹೋಗೋದು ದಾರಿ ಕಾಣಿಸುತ್ತೆ, ಅಲ್ಲಿಂದ ಹೋದರೆ ಆಯಿತು. ಇದೆಲ್ಲ ಮೇಲ್ಗಡೆ ಎಲ್ಲ ಕಾಡೆಲ್ಲ ಬೆಳ್ಕೊಂಬಿಟ್ಟಿದೆ. ಇದು ಆ್ಯಕ್ಚುಲಿ ಕೋಟೆ ಗೋಡೆನೇ ಆಗಿತ್ತಿದು. ಮೊದಲೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ಬಟ್ ಇವಾಗ ತುಂಬ ಹಳೆಯ ಕೋಟೆ ಅಲ್ವಾ, ಅದಕ್ಕೆ ಈ ಥರ ಎಲ್ಲ ಆಗ್ಬಿಟ್ಟಿದೆ. 2 ಜನ ಹುಡುಗರು ಹೋಗ್ತಾ ಇದ್ದಾರೆ ಮುಂದೆ. ಬನ್ನಿ ತೋರಿಸ್ತೀನಿ ನಿಮಗೆ, ಕೋಟೆ ನೋಡ್ಕೊಂಬಂದ್ರೆ ಆಯ್ತು. ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಗೈಸ್, ಇದು ಕೋಟೆ ಆವರಣ. ಇದು ಕೋಟೆ ಒಳಗಡೆ ಫುಲ್ ಇದೇ ಥರ ಇರೋದು, ಇಲ್ಲೇನೂ ಇಲ್ಲ ಇವಾಗ ನೋಡೋ ಥರ. ಮತ್ತೆ ಒಳಗಡೆ ಒಂದು ದೇವಸ್ಥಾನ ಅದು ಇದೆಲ್ಲ ಇದೆ, ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇಲ್ಲೇ ಮೊದಲೆಲ್ಲ ಹೆಂಗಿತ್ತು ಏನೋ ಆವಾಗ, ಇವಾಗೆಲ್ಲ ಕಾಡು ಬೆಳ್ಕೊಂಬಿಟ್ಟಿದೆ ನೋಡಿ ಗೈಸ್. ಕೋಟೆ ಎಂಟ್ರೆನ್ಸು ಈ ಥರ ಇದೆ ನೋಡಿ. ಇದು 2 ಬಾಗಿಲು ಕಾಣಿಸ್ತಾ ಇದೆಯಲ್ಲ, ಡೋರ್ ಥರ. ಇದು ಕೋಟೆ ಎಂಟ್ರೆನ್ಸು. ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಗುಡಿ ಇದೆ, ಬನ್ನಿ ದರ್ಶನ ಮಾಡ್ಕೊಂಬರೋಣ. ನೋಡಿ ಗೈಸ್, ಆಂಜನೇಯ ಸ್ವಾಮಿ ಡೈಲಿ ಪೂಜೆ ಆಗುತ್ತೆ ಇದಕ್ಕೆ, ಕಾಡು ಮಧ್ಯೆ ಇದ್ರು. ದೇವರಿದೆ, ಚೌಡೇಶ್ವರಿ ಅನ್ಸುತ್ತೆ. ಇಲ್ಲೊಂದು ನಾಗ ಇದೆ. ಮತ್ತೆ ಆಂಜನೇಯ ಸ್ವಾಮಿ ಗುಡಿ ಎದುರುಗಡೆ ಹುಲಿಯಪ್ಪ ಇದೆ, ಹುಲಿಯಪ್ಪ ದೇವರು, ಹುಲಿ ದೇವ್ರ ಮನೆ ಅಂತಾರೆ ಇದಕ್ಕೆ. ದೀಪಾವಳಿ ಟೈಮಲ್ಲಿ ಗೋಪೂಜೆಗಂತ ಇಲ್ಲೆಲ್ಲ ಬಂದು ಕಾಯಿ ಹೊಡ್ಸ್ಕೊಂಡು ಹೋಗ್ತಾರೆ ಜನ. ಆಂಜನೇಯ ಸ್ವಾಮಿ ಗುಡಿ, ಇಲ್ಲಿ ಹುಲಿದೇವ್ರ ಮನೆ. ಬನ್ನಿ ಗೈಸ್, ಕೋಟೆ ಒಳಗಡೆ ಹೋಗೋಣ. ನೋಡಿ, ಕೋಟೆ ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿ ಒಂದು ದೇವಸ್ಥಾನ ಥರ ಇದೆ. ಆಮೇಲೆ ಇಲ್ಲೊಂದು ಮಂಚ ಇದೆ, ರಾಜರ ಕಾಲದ್ದು. ಅಲ್ಲಿರೋದು ಅದು ಶಿವ ಟೆಂಪಲ್ ಅಂತೆ, ಅದ್ರ ಹಿಸ್ಟ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೋಂದಾ, ಬನ್ನಿ ಫಸ್ಟು ಶಿವಾಲಯದ ದರ್ಶನ ಮಾಡ್ಕೊಂಬರೋಣ.
ನೋಡಿ, ಇದು ಒಳಗಡೆ ಇರೋದೇ ಏಕಶಿಲಾ, ಇದು ಏನೋ ಮಂಚ ಅಂತ ಹೇಳ್ಬೋದು, ರಾಜನ ಕಾಲದ ಮಂಚ, ಒಂದೇ ಕಲ್ಲಿನಲ್ಲಿ ಮಾಡಿರೋದು. ನಾನು ತೋರಿಸ್ತೀನಿ ಒಳಗಡೆ. ನೋಡಿ, ಇದು ರಾಜನ ಕಾಲದ ಮಂಚ, ಇದು ಒಂದೇ ಕಲ್ಲಿನಲ್ಲಿ ಮಾಡಿರೋಂಥ ಮಂಚ. ಇದು ಸುಮಾರು ಒಂದು 10x10 ಇದೆ ಅನಿಸುತ್ತೆ, ಇಲ್ಲ ಜಾಸ್ತಿನೇ ಇರ್ಬೋದು. ಒಂದೇ ಕಲ್ಲಿನಲ್ಲಿ ಆವಾಗಿನ ಕಾಲದಲ್ಲೇ ತುಂಬ ಚೆನ್ನಾಗಿ ಪಾಲಿಶ್ ಮಾಡಿ ರೆಡಿ ಮಾಡಿರುವಂಥ ಮಂಚ ಇದು. ಬಿರುಕೆಲ್ಲ ಬಂದಿದೆ ಅನ್ಸುತ್ತೆ, ಒಂದು ಬಿರುಕು ಕಾಣಿಸ್ತಾ ಇದೆಯಪ್ಪ. ಬಿರುಕು ಬಂದಿದೆ ಒಂದು, ಅದಕ್ಕಂತಾನೆ ಇದು ಕೆಳಗಡೆ ಸಪೋರ್ಟ್ ಕಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಮೊದಲು ಒಂದೇ ಕಲ್ಲಿನಲ್ಲಿ ಇತ್ತು ಅನ್ಸುತ್ತೆ ಇದು. ಮೇಂಟೆನೆನ್ಸ್ ಇಲ್ಲದೆ ಹಾಳಾಗ್ತಾ ಇದೆ. ಇದನ್ನಂತೂ ಕೆಳಗೆ ಮತ್ತೆ ಅದು ಈ ರಾಜ ಸೋಲಿಕ್ಕೊಂದು ಕಾರಣ ಉಂಟು ಫ್ರೆಂಡ್ಸ್. ಯಾವಾಗ ಈ ರಾಜನ ಮೇಲೆ, ಅರಸಪ್ಪ ನಾಯಕನ ಮೇಲೆ ಯುದ್ಧ ಮಾಡಲಿಕ್ಕೆ ಯಾರೋ ಶತ್ರುಗಳು ದಾಳಿ ಮಾಡಿದಾಗ ಇನ್ನೊಬ್ರು ಗುಪ್ತಚರರು ಬಂದ್ಕೊಂಡು ಎಲ್ಲ ಪಿರಂಗಿ ಒಳಗೇನೋ ಆಯಿಲ್ ಏನೋ ಹಾಕಿದ್ರಂತೆ, ಎಣ್ಣೆ ಹಾಕಿ ಪಿರಂಗಿ ಹಾರದೇ ಇರೋ ಥರ ಹಾಳು ಮಾಡಿದ್ದಾರೆ. ಅದಕ್ಕೆ ಈ ರಾಜ ಸೋತೋದು. ಈಗಲೂ ಸಹ ಇರ್ಬೋದು ರಾಜನ ಮನೆತನದವರು, ಅರಸಪ್ಪ ನಾಯಕನ ಫ್ಯಾಮಿಲಿಯವರು ಯಾರಾದರೂ ಇದ್ರೆ ಬರ್ತಾರೋ ಏನೇನೋ ಇಲ್ಲಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲೊಂದು ಮೇಲ್ಗಡೆ ಮತ್ತೊಂದು ದೊಡ್ಡ ಪಿರಂಗಿ ಇದೆ, ನೋಡ್ಕೊಂಬರೋಣ ಬನ್ನಿ ಗೈಸ್. ದೊಡ್ಡ ಪಿರಂಗಿ ಹುಡ್ಕೋದೇ ಕಷ್ಟ ಆಗ್ಬಿಟ್ಟದ. ಈಗ ಎಲ್ಲ ಹುಡುಕ್ತಾ ಇದ್ದೀವಿ, 3 ಜನನೂ ಪಿರಂಗಿ ಹುಡ್ಕೋದು ಮಾಡ್ತಾ ಇದ್ದೀವಿ, ಕಾಣಿಸ್ತಾನೆ ಇಲ್ಲ ಎಲ್ಲಿದೆ ಅಂತ. ಆ ಕಡೆ ಹೋಗಿ ನೋಡೋಣ ಬನ್ನಿ. ಸ್ವಲ್ಪ ಕಾಡು ಥರ ಇದೆ, ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ನಿಧಾನಕ್ಕೆ ದಾಟು. ನನ್ನ ತೋರಿಸು ಅಂದರೆ ಅವ ಹಚ್ಚಿಗಲ್ಲೆಲ್ಲ ಸುಡು. ಸರ್ಕಸ್ ಮಾಡಿ ಹುಡುಗರದ್ದು. ಕಾಣಿಸ್ತಾ ಇದೆ ದೂರದಲ್ಲಿ ಪಿರಂಗಿಯನ್ನು ಕಾಣಿಸ್ತಾ ಇದೆ. ಮೇ ಬಿ ಜನ ಓಡಾಡ್ತಾರೆ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ದಾರಿ ಥರ ಇದೆ. ನೋಡಿ, ಇದು ಕೋಟೆ ಗೋಡೆ ಈ ಥರ ಆಗಿದೆ ಕಾಡು. ದೊಡ್ಡದಾದಂಥ ದೈತ್ಯಾಕಾರದ ಪಿರಂಗಿನ ನೋಡೋಣ. ಏನಕ್ಕೂ ಹೋಗ್ತಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ನೋಡಿ ಗೈಸ್, 16-17ನೇ ಶತಮಾನದ ಪಿರಂಗಿ ತುಂಬಾನೇ ದೊಡ್ಡದಿದೆ. ಇದು ಹೋಗಿ ನಿಂತ್ಕೊಳ್ಳಲ್ಲಿ, ಎಷ್ಟು ದೊಡ್ಡದಿದೆ ನೋಡುವ. ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಾಗಿದೆ. ಇದೊಂದು ಹೋಲ್ ಇದೆಲ್ಲ, ಇದ್ರ ಒಳಗಡೆ ದೊಡ್ಡದಂತ ಇದು ಕಬ್ಬಣದ ಗುಂಡು ಹಾಕ್ತಿದ್ರು. ಆಮೇಲೆ ಇಲ್ಲಿ ಹಿಂದೆ ಕಡೆ
ಒಳಗಡೆ ಇಲ್ಲಿ ಒಳಗಡೆ ಇದ್ರದ್ದು ಏನದು ಬಾರೂದ್ ಅಂತಾರಲ್ಲ, ಗನ್ ಪೌಡ್ರ್ ಹಾಕಿ ಇಲ್ಲಿಂದ ಬತ್ತಿ ತೆಗೆದು ಇಲ್ಲಿ ಬೆಂಕಿ ಹಚ್ತಿದ್ರು, ಬ್ಲಾಸ್ಟ್ ಆಗ್ತಿತ್ತು. ಸುಮಾರಷ್ಟು ಕಿಲೋಮೀಟರ್ಗಳಷ್ಟು ದೂರ ಹೋಗ್ತಿತ್ತು ಇದರಿಂದ. ಈ ಕೋಟೆಗೆ ಮತ್ತೊಂದು ಸೆಕ್ಯೂರಿಟಿ ಏನಂದರೆ, 3 ಕಡೆಯಿಂದ ನದಿ, ಒಂದು ಕಡೆಯಿಂದ ಮಾತ್ರ ಯಾರು ಅಟ್ಯಾಕ್ ಮಾಡೋದಿದ್ರೆ ಒಂದು ಕಡೆಯಿಂದ ಮಾತ್ರ ಅವಕಾಶ ಇದೆ. ಈ ಕೆಳಗಡೆ ಹೋಗಿ ನದಿನ ತೋರಿಸ್ತೀನಿ ಬನ್ನಿ. ನಾನು ತೋರ್ಸಕ್ಕೆ ಹೊರಡ್ತಾ ಇರೋ ನದಿ ಯಾವುದಂದ್ರೆ ಸಹಸ್ರಲಿಂಗ ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಅದೇ ಶಾಲ್ಮಲಾ ನದಿನೇ. ಇಲ್ಲಿ ಸ್ವಲ್ಪ ಚಿಕ್ಕದಿದೆ, ಬಟ್ ಆದ್ರೂ ಫುಲ್ಲು ಈಗ ಉಕ್ಕು ಹರಿತಾ ಇರೋದ್ರಿಂದ ಸ್ವಲ್ಪ ದೂರದಿಂದನೇ ತೋರಿಸ್ತೇನೆ ನಿಮಗೆ. ಶಾಲ್ಮಲಾ ನದಿ ಇಲ್ಲಿಂದಾನೇ ಹೋಗುತ್ತೆ, ಶಿರ್ಸಿಯಿಂದ ಬರುತ್ತಿದ್ದು ಕೆಂಗ್ರೆ ಹೊಳೆ ಅಂತ ಕರೀತಾರಲ್ಲಿ. ಅಲ್ಲಿಂದ ಶಾಲ್ಮಲಾ ಆಗಿ ಮುಂದೆ ಬೇಡ್ತಿ ಮತ್ತು ಶಾಲ್ಮಲಾ ಎರಡೂ ಸೇರಿ ಗಂಗಾವಳಿ ಆಗುತ್ತೆ. ಗಂಗಾವಳಿ ಡೈರೆಕ್ಟಾಗಿ ಅರಬ್ಬಿ ಸಮುದ್ರಕ್ಕೆ ಮೀಟ್ ಆಗುತ್ತೆ. ಬನ್ನಿ, ನದಿ ಹತ್ರ ಮುಟ್ಟಿದ್ವಿ. ದೂರದಿಂದನೇ ನದಿ ನೋಡೋದು. ನೋಡಿ ಗೈಸ್, ಶಾಲ್ಮಲೆಯ ಬೋರ್ಗೆರೆತ. ಅದು ಬ್ರಿಡ್ಜು ಶಿರ್ಸಿ ಕಡೆಯಿಂದ ಬಂದರೆ ಸೋಂದಾ ಕ್ರಾಸಿಂದ ಹುಲೇಕಲ್ ಹೋಗುತ್ತೆ, ಅದು ರೋಡ್, ಅದೇ ಬ್ರಿಡ್ಜ್ ಅದು. ಮತ್ತು ಸ್ವಲ್ಪ ಕ್ಲೋಸಾಗಿ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ, ಬಟ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಮುಂದೆ ಹೋಗ್ಬೇಡ ನೋಡಿ, ಶಾಲ್ಮಲಾ ನದಿ, ಸಹಸ್ರಲಿಂಗ. ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟ್ರು ಈ ಕಡೆ ಮೇಲ್ಗಡೆ ಬ್ರಿಡ್ಜಿಂದ ಆ ಕಡೆ ಹೋದರೆ ನೋಡಿ ಸಹಸ್ರಲಿಂಗ ಸಿಗುತ್ತೆ. ರಿಟರ್ನ್ ಹೋಗೋ ತಯಾರಿದ್ದೀವಿ, ಹೋಗ್ತಾ ಇದ್ದೀವಿ ರಿಟರ್ನ್. ನೋಡಿ ಗೈಸ್, ಇದು ಇವತ್ತಿನ ಕೋಟೆ ತೋರಿಸಿದ್ದೀನಿ ನಿಮಗೆ, ಸೋಂದಾ ಕೋಟೆ. ನೆಕ್ಸ್ಟ್ ಸಂಡೇ ಮತ್ತೆ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸನ್ನು ಹುಡ್ಕೋಣ. ನೆಕ್ಸ್ಟ್ ಸಂಡೇ ನಿಮಗೆ ವೆಂಕಟರಮಣ ದೇವಸ್ಥಾನ ಇದೆ ಇಲ್ಲೇ ಹತ್ರದಲ್ಲೇ ಒಂದು, ಆಮೇಲೆ ಇಲ್ಲೇ ಕೋಟೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ, ಆಗಿನ ಕಾಲದಲ್ಲಿ ದಾಳಿ ಮಾಡಿದಾಗ ಹಾಳು ಮಾಡಿದ್ದು ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ. ಆಮೇಲೆ ನಮ್ಮೂರು ರಾಮಲಿಂಗೇಶ್ವರ ಸ್ವಾಮಿ ತೋರಿಸ್ಕೊಂಬರ್ತೀನಿ ನಿಮಗೆ ನೆಕ್ಸ್ಟ್ ಸಂಡೇ. ಗೈಸ್, ಇಷ್ಟೋ ತನಕ ನೋಡಿದ್ರಲ್ಲ ಸೋಂದಾ ಕೋಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈಗ ಹೋಗ್ತಾ ನಿಮಗೆ ಇಲ್ಲಿ ಬರೋ ದಾರಿ ಹೆಂಗಂತ ತೋರಿಸ್ತೀನಿ. ಗೈಸ್, ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಸಬ್ಸ್ಕ್ರೈಬ್, ಫಾಲೋ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್.